ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫಗಂಜ್. ನಮ್ಮ ಜೊತೆ ಇವತ್ತು ಮಾತಾಡ್ತಿರುವವರು ಶಾ ಜಮೀರ್ ಅವರು, ಕರ್ನಾಟಕ ರಾಜ್ಯ JDS-ನ ಸಂಘಟನಾ ಕಾರ್ಯದರ್ಶಿ. ಈಗ ಕರ್ನಾಟಕ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ. ಬಜೆಟ್ ಅನ್ನೋದು ಹೇಗೆ ಇರಲಿ, ಆದರೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು ನಿಮ್ಮ JDS-ನ ನಾಯಕರು ಕುಮಾರಸ್ವಾಮಿ ಅವರು ಮತ್ತು BJP-ಯ ನಾಯಕರುಗಳು ಹೇಳಿಕೆ ನೀಡ್ತಾ ಇದ್ದಾರೆ. ಪುಷ್ಟೀಕರಣದ ಬಜೆಟ್ ಅಂತ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಜೊತೆ ಕೂತ ತಕ್ಷಣ ಮುಸ್ಲಿಮರನ್ನು ಈಗೆಲ್ಲ ಹೇಳ್ಬೇಕು ಅಂತ ಇದೆಯಾ? JDS ನಾಯಕನಾಗಿ ಈ ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ನೀವು ಹೇಳಿದ್ರಿ ಕುಮಾರಸ್ವಾಮಿ ಅವರು ಮುಸ್ಲಿಮರ ವಿರುದ್ಧ ಮಾತಾಡಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಹಾಗೆ ಹೇಳಿಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ದು ತುಷ್ಟೀಕರಣದ ರಾಜಕಾರಣ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಅದು ಮುಸ್ಲಿಮ ಅಥವಾ ಬೇರೆ ಅದನ್ನು ಬಿಡಿಸಿ ಅವರು ಹೇಳಿಲ್ಲ. ತುಷ್ಟೀಕರಣ ಅವರು ಖಂಡಿತವಾಗಿ ಮಾಡಿದ್ದಾರೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ತುಷ್ಟೀಕರಣದ ರಾಜಕಾರಣ ಬಜೆಟ್ ಅನ್ನ ಮಾಡಿದ್ದಾರೆ. ಯಾಕೆ ಅಂದ್ರೆ ನೋಡಿ, ಇವರು ಹಿಂದೆ ಕೊಟ್ಟ ಬಜೆಟ್ ಮುಸಲ್ಮಾನರಿಗೆ ಎಷ್ಟು ಪರ್ಸೆಂಟ್ ನಮ್ಗೆ ಕೊಟ್ಟಿದ್ರು? 0.8% ಮಾತ್ರ. ಈ ಸಲ ಅದರಲ್ಲಿ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದ್ದಾರೆ, ಆದ್ರೆ ಹಿಂದಿನ ಚಾಳಿಯನ್ನೇ ಮುಂದುವರಿಸಿದ್ದಾರೆ. ಈ ಸಲ ಇವರು ಎಷ್ಟು ಕೊಟ್ಟಿದ್ದಾರೆ? ಕೇವಲ 4,500 ಕೋಟಿ, 4,500 ಲಕ್ಷ ಕೋಟಿ ಅವರು ನಮ್ಗೆ ಬಜೆಟ್ ಮಂಡಿಸಿದ್ದಾರೆ, ಕೊಟ್ಟಿದ್ದಾರೆ. 4,500 ಕೋಟಿ ಕೊಟ್ಟಿದ್ದಾರೆ ಅಲ್ವಾ? ಹಿಂದೆ ಇದ್ದದ್ದು ಬಜೆಟ್ ಎಷ್ಟು? ಹಿಂದೆ ಬಜೆಟ್ಗಿಂತ, ಲಾಸ್ಟ್ ಇಯರ್ನ ಬಜೆಟ್ಗಿಂತ ಈ ಸಲ 39,000 ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಆಮೇಲೆ ಹಿಂದೆ ಮಾಡಿದ ಸಾಲದಕ್ಕಿಂತ ಈ ಸಲ ಹೆಚ್ಚು ಸಾಲವನ್ನ ಮಾಡಿದ್ದಾರೆ. ಟೋಟಲಿ ಆಗಿ ಸಾಲ ಹೆಚ್ಚಳ ಆಗಿದೆ. ಆಮೇಲೆ ಹೆಚ್ಚು ಬಜೆಟ್ ಅನ್ನ ಬಜೆಟಿನ ಗಾತ್ರ ಹೆಚ್ಚಾಗಿದೆ, ಒಪ್ಕೊಳ್ತಾನೆ. ಆದ್ರೆ ಇವರು ಅಲ್ಪಸಂಖ್ಯಾತರಿದ್ರೆ ಮುಸಲ್ಮಾನರು ಬರ್ತಾರೆ, ಕ್ರಿಶ್ಚಿಯನ್ನರು ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಆಮೇಲೆ ಸಿಖ್ಖರು ಬರ್ತಾರೆ. ಟೋಟಲ್ ಇವರು ಕೊಟ್ಟದ್ದು 4,500 ಕೋಟಿ. ಇದು 1% ಗಿಂತ ಸಹ ಕಮ್ಮಿ. ಈಗ ಸಾಲ ಮಾಡಿದೆ ಅಂತ ಹೇಳಿದ್ರು ಸರ್ಕಾರ. ಸರಿ, ಸಾಲ ಮಾಡಿ ಬಜೆಟ್ ಹೆಚ್ಚಿಸಿದ್ದು ನಿಮ್ಮ ಅಭಿಪ್ರಾಯದಲ್ಲಿ ಹಾಗಿದ್ರೆ ಆದಾಯ ಏನು ಸರ್ಕಾರಕ್ಕೆ ಇಲ್ವಾ? ಅದೇ ಮತ್ತೊಂದು ವಿಷಯದಲ್ಲಿ ಹೇಳುದಾದ್ರೆ, ಇದು ಕೋಟ ಬಜೆಟ್. ಇವರ ಸಂಗ್ರಹವಾಗುವ ಹಣ ಕಮ್ಮಿ, ಇವರು ಹೆಚ್ಚಿಗೆ ಇದನ್ನ ತೋರಿಸಿದ್ದಾರೆ. ಅದರಲ್ಲೂ ಇವ್ರದೊಂದು ತಪ್ಪಿದೆ. ಆಮೇಲೆ ಕ್ಲಿಯರ್ ಆಗಿ ಹೇಳ್ತೇನೆ ನಾನು, ಅಲ್ಪಸಂಖ್ಯಾತರಿಗೆ ಮಾಡಿದಂತ ಮೂರ್ಖತನದ ಬಜೆಟ್ ಇದು. ಲಿಕ್ಕರ್ ನಲ್ಲಿ ಜಾಸ್ತಿ ಮಾಡಿದ್ರು, ಅಂದ್ರೆ ಶರಾಬುಗಳಿಗೆ ಅದು ಏನು ಮದ್ಯ ಇದೆ ಅದಕ್ಕೆ ಜಾಸ್ತಿ ಈಗ ಹಣ ಸಂಗ್ರಹಿಸಿದಾರಲ್ಲ, ಈ ಸರ್ಕಾರ ಸಂಗ್ರಹಿಸಿದೆ. ಹಾಗಿದ್ರು ಕೂಡ ಸಾಲ ಮಾಡಬೇಕಾಗಿ ಬರುತ್ತದೆ. ಅಂದ್ರೆ ನೀವು ಗ್ಯಾರಂಟಿಗಳು ಕೊಟ್ಟ ಕಾರಣದಿಂದ ಈಗ ಆಗಿರ್ಬೋದಾ? ಖಂಡಿತವಾಗಿ ಆಗಿರ್ಬೋದು. ಆಮೇಲೆ ಇವರು ಪ್ರತಿ ಸಲ ಹಾಲಿಗೆ ಬಿಡ್ಲಿಲ್ಲ. ಇಷ್ಟವರೆಗೆ ಹಾಲಿಗೆ ಬಿಡ್ಲಿಲ್ಲ. ಪ್ರತಿ ಒಂದಕ್ಕೆ ನಿಮ್ದು ಮೆಟ್ರೋದಲ್ಲಿ ಮೊನ್ನೆ ಈಗ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಹೇಳಿ ಅವರು ಮಾಡಿ ಹೋದದ್ದು, ಇವರು ಮಾಡಿದ್ದು ಒಟ್ರಾಸಿ. ಮೆಟ್ರೋದಲ್ಲಿ ಸಹ ಮೆಟ್ರೋದ ರೇಟ್ ಅನ್ನ ಇವರು ಹೆಚ್ಚಿಸಿದ್ದಾರೆ, ಕರೆಂಟಿನ ಇದನ್ನು ಹೆಚ್ಚಿಸಿದ್ದಾರೆ. ಯಾವುದು ನಿಮ್ಮ ರಿಜಿಸ್ಟ್ರೇಷನ್ ಫೀಸ್ ಯಾವುದನ್ನು ಬಿಡ್ಲಿಲ್ಲ. ಈ ಸಲ ಇವರಿಗೆ ಮಾಡ್ಲಿಕ್ಕೆ ಕಷ್ಟ ಇತ್ತು, ಆದ್ರೆ ಸಹ ಇವತ್ತಿಗೆ ಸಹ ಇವರು ಅದನ್ನು ಆದಷ್ಟು ಹೆಚ್ಚಿಗೆ ಮಾಡ್ಕೊಂಡು ಈಗ ಇವರಿಗೆ ರಾಜಸ್ವ ಬರುವುದು ಕಮ್ಮಿ, ಕೊಡುವಂತದ್ದು ಹೆಚ್ಚಾಗಿದೆ. ಈಗ ಇವರು ಯಾವ ರೀತಿ ಅದನ್ನು ಸರಿತೂಗಿಸ್ತಾರೋ ಅವರಿಗೆ ಗೊತ್ತು. ಈ ಕೊಡೋ ಹುಚ್ಚಿನಲ್ಲಿ ಮುಸ್ಲಿಮರಿಗೆ ಮತ್ತಷ್ಟು ಮಾಡಿದ್ದಾರೆ. ಫ್ರೀ ಮಾಡುವ ಆ ಯಾವ ಹುಚ್ಚಿದ ಸರ್ಕಾರಕ್ಕೆ ಅದರಲ್ಲಿ ಮುಸ್ಲಿಮರನ್ನು ಇನ್ನಷ್ಟು ಕಡಿಮೆ ಮಾಡಿದೆ ಹೊರತು ಮುಸ್ಲಿಮರಿಗೆ ಏನು ಲಾಭ ಆಗಿಲ್ಲ ಅನ್ನುವಂಥದ್ದು ಮಾತುಗಳು ನೀವು ಮಾತ್ರ ಅಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಅಲ್ಲ, ಮುಸ್ಲಿಮರಿಗೆ ಮಾತ್ರ ಅಲ್ಲ, ಹಿಂದೂಗಳಿಗೆ ಸಹ, ಕ್ರಿಶ್ಚಿಯನ್ ಎಲ್ರಿಗೆ ಸಹ, ರಾಜ್ಯದ 7 ಕೋಟಿ ಜನರಿಗೆ ಇವರು ಉಂಟಲ್ಲ, ಈಗ ಸಾಲ ಎಷ್ಟು ಮಾಡಿದ್ದಾರೆ ಹೇಳಿ? ಆ ಸಾಲ ಇವರು 7 ಕೋಟಿ ಜನರಿಗೆ ಸಾಲದ ಬರೆಯಲ್ಲಿ ಹಾಕಿದ್ದಾರೆ ಇವರು. ಈಗ
ಕೇವಲ ಉಂಟಲ್ಲ ತೋರಿಕೆಗೆ ಇವರು ಉಂಟಲ್ಲ ಬಜೆಟ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅದನ್ನ ಸರಿತೂಗಿಸ್ತಾರೋ ಅದು ಅವರಿಗೆ ಗೊತ್ತು. ಈಗ ಎಷ್ಟು ಕೋಟಿ ರೂಪಾಯಿ ಫ್ರೀ ಆಗಿ ಜನರಿಗೆ ಕೊಟ್ಟಿರ್ಬೋದು ಈ ಸರ್ಕಾರ, ಅದಕ್ಕಿಂತ 3 ಪಟ್ಟು ಇಲ್ಲಿ ಭ್ರಷ್ಟಾಚಾರ ಮಾಡಿ ತಿನ್ನುವಂತ ನಾಯಕರಿದ್ದಾರೆ. ಈ ಕೊಟ್ಟದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅನ್ನುವಂತ ಮಾತು ಅಲ್ಲ, ಹೇಳಿದ್ದೇವೆ ನಾವು. ಅವನ್ನ ನೀವು ಯಾವ ರೀತಿ ಹೇಳ್ತೀರಾ? ನೀವು ಫ್ರೀ ಕೊಟ್ಟಿದ್ದಾರೆ ಸರಿ, ಇಲ್ಲಿ ಫ್ರೀ ಕೊಟ್ರೆ ಪ್ರತಿ ಹಾಲಿಗೆ ಬಿಡಲಿವೆ ಅದು ಇವರು ಹಾಲಿಗೆ ಏರಿಸಿದ್ದಾರೆ. ಇಲ್ಲಿ ಏನ್ ಬಾಕಿ ಉಂಟ ಇಲ್ಲಿ? ಕರೆಂಟ್ ಇದು ನಿಮ್ಮ ಎಲೆಕ್ಟ್ರಿಸಿಟಿ ಅದನ್ನ ಏರಿಸಿದ್ದಾರೆ. ಆಮೇಲೆ ರಿಜಿಸ್ಟ್ರೇಷನ್ ಫೀಸ್ ಯಾವ್ದು ಇವರು ಬಿಟ್ಟಿದ್ದಾರೆ, ಇಲ್ಲಿ ಯಾವ್ದು ಇಲ್ಲ ಇವರಿಗೆ. ಹಾಗೇನೆ ಅದನ್ನು ಏರಿಸಿಕೊಂಡು ಇಲ್ಲಿ ಇವರು ಫ್ರೀ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಭ್ರಷ್ಟಾಚಾರ ಹಾಗೆಯೇ ನಡೀತಾ ಇದೆ. ಅಂದ್ರೆ ಭ್ರಷ್ಟ ವ್ಯವಸ್ಥೆ ಈಗಲೂ ಇದೆ. ಕುಮಾರಸ್ವಾಮಿ ಅವರೇ ಈಗ ಹೈಕೋರ್ಟ್ ಹೇಳ್ತಾ ಇದೆ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಆರೋಪ ಇರುವಂತ ಕುಮಾರಸ್ವಾಮಿ ಅವರು ಮುಸ್ಲಿಮರನ್ನು ತುಷ್ಟೀಕರಣ ಮಾಡಿದ ಬಜೆಟ್ ಅಂತ ಕೇವಲ ಬಿಜೆಪಿಗೆ ಹೆದರ್ಕೊಂಡು ಹೇಳ್ತಾ ಇದ್ದಾರೆ. ಸಾಧ್ಯ ಇಲ್ಲ. ನಾವು ಹೇಳಿದಲ್ಲ, ಅವರು ತುಷ್ಟೀಕರಣದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಂತ ಹೇಳಿದ್ರು. ಇದು ತುಷ್ಟೀಕರಣ ಹೇಳಿದ್ರೆ ನಮ್ಗೆ ಮುಸಲ್ಮಾನರಿಗೆ ಹೇಳಿ ಅವರು ಸ್ಪೆಷಲ್ ಆಗಿ ಹೇಳಿಲ್ಲ. ಅವರು ಟಾರ್ಗೆಟ್ ಮಾಡ್ತಿರೋದು ಮುಸ್ಲಿಮರ. ನೋಡಿ, ಕುಮಾರಸ್ವಾಮಿ ಅವರು ಹಲಾಲ್ ಜಡ್ಕಾ ಗಿಡ್ಕಾ ಅದನ್ನೆಲ್ಲ ಹೇಳಿಲ್ಲ. ಅವರು ತುಷ್ಟೀಕರಣದ ಬಜೆಟ್ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಯಾರು ಮುಸಲ್ಮಾನರಿಗ ಅಥವಾ ಹಿಂದೂಗಳಿಗ, ಆಮೇಲೆ ಈ ನೀರಾವರಿಗೆ ಈ ಸಲ ಕಡಿಮೆ ಕೊಟ್ಟಿದ್ದಾರೆ ಅದೆಲ್ಲ ಕೊಟ್ಟಿದ್ದಾರೆ. ಅದರ ಬಗ್ಗೆ ಹೇಳಿದ್ದು ಅವರು. ಕೇವಲ ಅದು ಮುಸ್ಲಿಮರಿಗೆ ಅಂತ ಹೇಳಿಲ್ಲ ಅವರು. ಅದನ್ನ ತಪ್ಪಾಗಿ ನೀವು ಇದು ಅರ್ಥೈಸೋದು ಬೇಡ. ಇಲ್ಲಿ ತುಷ್ಟೀಕರಣ ಯಾರು ಮಾಡಿದ್ದು? ತಾರತಮ್ಯ ಯಾರು ಮಾಡಿದ್ರು? ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ತಾರತಮ್ಯ. ನಮ್ಗೆ ನಾನು ಹೇಳುದಲ್ಲ ರೀ, ಕೇವಲ ಈಗ ನಮ್ಮ ಮಂತ್ರಿಯಾದಂತಹ ಜಮೀರ್ ಅಹಮದ್ ಖಾನ್ ಅವ್ರೇನ್ ಹೇಳಿದ್ರು? ಅವರು ಹೇಳಿದ್ರು ಸ್ವತಃ 60,000 ಕೋಟಿ ನಮ್ಮ ಸಮುದಾಯಕ್ಕೆ ಕೊಡ್ಬೇಕು. ಯಾಕೆ? ನಾವು 14% ಇದ್ದೇವೆ. 14 ಅಲ್ಲ, ನಾವು 17% ಇದ್ದೇವೆ. ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು 60,000 ಕೊಡ್ಬೇಕು ಹೇಳಿ. ಅದು ಬಿಡಿ, ಮುಂದೆ 60,000 ಕೋಟಿ ಕೊಡ್ಬೇಕು ಹೇಳಿ. ಅದರ ಮುಂದೆ ನಮ್ಮ ಮಾನ್ಯ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನು ಎಲ್ಲಿ 1000 ಹೆಚ್ಚು ಕೊಟ್ಟಿದ್ದೇನೆ. ಹಿಂದೆ ಮಂಗಳೂರಿಗೆ ಬರುವಾಗ ಒಂದು ಪತ್ರಕರ್ತರು ಕೇಳಿದ್ರು ಅವ್ರ ಹತ್ರ, ನೀವು ಮುಸಲ್ಮಾನರಿಗೆ ಎಷ್ಟು ಬಜೆಟ್ ಅಲ್ಲಿ ಹಿಂದೆ ಕೊಟ್ಟಿದ್ರಿ? ಕೇವಲ 0.8% ಮಾತ್ರ. ಅವಾಗ ಅವರು ಹೇಳಿದ್ರು, ನಾನು ಮುಸಲ್ಮಾನರಿಗೆ ಕೊಟ್ಟದ್ದು 0.8%. ಈ ಸಲ ಮಾತ್ರ ಅವರು ಅದನ್ನ ಹೆಚ್ಚಿಗೆ ಮಾಡಿ 1% ಆಗ್ಬಹುದು ಅಷ್ಟೇ. ಅವರು ಒಪ್ಪಿಕೊಂಡಿದ್ದಾರೆ. ಆದ್ರಿಂದ ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ನಾನೊಂದು ಕಿವಿ ಮಾತನ್ನ ಹೇಳ್ತೇನೆ. ನೀವು ಈ ಡಿಪ್ಲೊಮಸಿ ರಾಜಕಾರಣ, ಮಾನ್ಯ ಸಿದ್ದರಾಮಯ್ಯರವರ ಡಿಪ್ಲೊಮಸಿ ರಾಜಕಾರಣ ನಿಮ್ಗೆ ಬೇಕಾ, ಅಥವಾ ಸಮಾನತೆಯ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಜನತಾ ದಳದ ನಿಮ್ಗೆ ಸರ್ಕಾರ ಬೇಕಾ? ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ನಾನು ಅಲ್ಪಸಂಖ್ಯಾತರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರ ಬಗ್ಗೆ ಯಾವ ನಿಲುವು ಹೊಂದಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಅವರಿಗೆ ಅಧಿಕಾರ ಬೇಕು ಅಂತ ಹೇಳಿದ್ರೆ ಬಿಜೆಪಿ ಜೊತೆ ಹೋಗ್ತಾರೆ, ಕಾಂಗ್ರೆಸ್ ಜೊತೆ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಅವ್ರ ಅಧಿಕಾರ ಮಾತ್ರ ಬೇಕು ಅನ್ನುವಂತ ಮಾತುಗಳನ್ನು ಜನರು ಹೇಳ್ತಾ ಇದ್ದಾರೆ. ಜೆಡಿಎಸ್ ಅನ್ನು ಹೋಗ್ತಾ ಇದ್ದೀರಾ? ಇಲ್ಲ, ನಾನ್ ನಿಮ್ಗೆ ಮುಂಚೆ ಹೇಳಿದ್ದೇನೆ ನೋಡಿ, ನಮ್ಗೆ ಪಕ್ಷ ಮುಖ್ಯ. ನಂಬರ್ 1 ಪಕ್ಷ ಮುಖ್ಯ. ಆ ಪಕ್ಷವನ್ನು ಉಳಿಸುವಂತ ಒಂದು ಕಾರ್ಯ ಅವರು ಖಂಡಿತವಾಗಿ ಮಾಡಿದ್ದಾರೆ. ಎರಡನೇದು, ನಾವು ಡಿಪ್ಲೊಮಸಿ ರಾಜಕಾರಣ ಮಾಡುದಿಲ್ಲ. ಏನಿದ್ರು ನೇರ. ಈಗ DKC ಅವರು ಈಗ ಮೊನ್ನೆ ಚಿತ್ರೋದ್ಯಮದವರಿಗೆ ನೆಟ್ ಬೋಲ್ಟ್ ಅನ್ನ ಟೈಟ್ ಮಾಡ್ಬೇಕಂತ ಹೇಳಿದ್ರು. ಅವರು ಮಾಡಿದ್ರು ಸರ್. ಈಗ ಮೊನ್ನೆ ಬಜೆಟ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು. ನಮ್ಗೆ ಅಂತೂ ಅಲ್ಪಸಂಖ್ಯಾತರಿಗೆ ಖಾಲಿ ತೋರುವಿಕೆಯ ಒಂದು ಅವರದ್ದು ರಾಜಕಾರಣ. ಖಾಲಿ ತೋರಿಸುವ ಏನ್ ಮಾಡುವ, ಮುಂಚೆ ಅಲ್ಪಸಂಖ್ಯಾತರ ನೆಟ್ ಬೋಲ್ಟ್ ಈ ಕಾಂಗ್ರೆಸ್ ಪಕ್ಷ ಟೈಟ್ ಮಾಡಿದೆ. ಅದನ್ನು ಈಗ ಬಿಡಬೇಕಾದ್ರೆ ನಮ್ಗೆ ಜನತಾ ದಳದ ಆಡಳಿತ ಈ ರಾಜ್ಯದಲ್ಲಿ ಬರಬೇಕು. ಅದಂತೂ ಖಂಡಿತ. ಅಂದ್ರೆ ನೀವು ಒಟ್ಟಾರೆ ಹೇಳುವುದು ಬಜೆಟ್ ನಲ್ಲಿ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ಅಂತ ಹೇಳಿ? ಖಂಡಿತ. ಮೂರ್ಖ ಮಾಡಿದಂತ ಮುಸಲ್ಮಾನರಿಗೆ ಮೂರ್ಖ ಮಾಡಿದಂತ ಬಜೆಟ್ ಇದು ಅಷ್ಟೇ.
ಅಂದ್ರೆ ತೋರಿಸುವುದೊಂದು ಮಾಡಿದ ಬೇರೆ, ಅಂದ್ರೆ ಮೂರ್ಖ ಮಾಡಿದ್ದ, ಮೋಸ ಮಾಡಿದ್ದ. ಎರಡು ಸಹ ಇರ್ಬೋದು, ಮೂರ್ಖದ ಒಟ್ಟಿಗೆ ಮೋಸ ಸಹ. ಅವ್ರಿಗೀಗ ಸಿಕ್ಕುದು ಹೇಳಿದ್ರೆ ಮುಸಲ್ಮಾನರು ಮಾತ್ರ ಮೂರ್ಖ ಮಾಡ್ಲಿಕ್ಕೆ, ಅಂದ್ರೆ ಅಂತ ಪರಿಸ್ಥಿತಿಯನ್ನು ಮಾಡ್ಕೊಂಡಿದ್ದಾರೆ ಅವರು. ಇದೆಲ್ಲ ಹೆಚ್ಚು ದಿವಸ ಮುಂದುವರಿಯುವುದಿಲ್ಲ, ಖಂಡಿತವಾಗಿ ಹೇಳ್ತೇನೆ, ಇದು ಸ್ವಲ್ಪ ದಿವಸ ಅಷ್ಟೇ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿರ್ತಾರ, ಹೋಗ್ತಾರ ಅನ್ನೋದು ಇನ್ನೊಂದು ಮಾತು. ಯಾಕಂದ್ರೆ ಬಿಜೆಪಿಯಲ್ಲಿ ಒಟ್ಟಾರೆ ಎಲ್ಲ ಕಡೆ ಬರುವಂತ ತಂತ್ರ ಮಾಡ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಅವರ ಜೊತೆ ಹೋಗಿ ಕೂತಿದ್ದೀರಾ, ಕೂತು ನೀವು ನಿಮ್ಮ ಲಾಭವನ್ನು ನೋಡ್ತೀರಾ, ಅಲ್ಪಸಂಖ್ಯಾತರು ನಿಮ್ಮ ಜೊತೆ ಬಾಳ್ಬೇಕು ಅಂತ ಹೇಳ್ತೀರಾ. ಈ ಮಾತುಗಳಿಗೆ ಏನ್ ಅರ್ಥ ಇದೆ, ಏನ್ ನ್ಯಾಯ ಇದೆ? ನೋಡಿ, ಇವಾಗ ಈ ರಾಜ್ಯದ 3 ಪಕ್ಷದಲ್ಲಿ ಸಹ ಅದು ಸರಿ ಇಲ್ಲ ಎಂತ ಹೇಳಿದ್ರೆ, ಈಗ ನೀವು ನೋಡಿರ್ಬೋದು, ಬಿಜೆಪಿಯಲ್ಲಿ ಯತ್ನಾಳ್ ಸಾಹೇಬ್ರು ಮಾತಾಡ್ತಾರೆ, ಸಿ ಟಿ ರವಿ ಇನ್ನೊಂದು ಮಾತಾಡ್ತಾರೆ, ವಿಜಯೇಂದ್ರ ಮತ್ತೊಂದು ಮಾತಾಡ್ತಾರೆ. ಹಾಗೆ ಕಾಂಗ್ರೆಸ್ ಅಲ್ಲಿ ಈಗ ಇವರು ಡಿ ಕೆ ಶಿ ಅವರು ನೆಟ್ ಬೋಲ್ಟ್ ಟೈಪ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆಮೇಲೆ ಅಲ್ಲಿ ಸಹ ಸರಿ ಇಲ್ಲ, ನಮ್ಮಲ್ಲಿ ಸಹ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಆದ್ರಿಂದ ಈ ರಾಜ್ಯದ ಜನತೆಗೆ, ನಮ್ಮ ಈ ಸ್ಪೆಷಲ್ ಆಗಿ ಈ JDS ನ ಕಾರ್ಯಕರ್ತರಿಗೆ ಇದೊಂದು ಸುವರ್ಣ ಅವಕಾಶ. ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು ಏನಾದ್ರೂ ಇಲ್ಲಿ ಪಕ್ಷವನ್ನ ಸಂಘಟನೆಯನ್ನೆಲ್ಲ ಮಾಡಿಕೊಂಡು ಏನಾದ್ರೂ ಮಾಡಿದ್ರೆ ಮುಂದೆ ದಿವಸ ನಮ್ಮ ಜನತಾದಳದ ಅಧಿಕಾರ ಬಂದ್ರೆ ಈ ರಾಜ್ಯವನ್ನ ಖಂಡಿತವಾಗಿ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಒಂದು ಕಾರಣ ಆಗ್ಬೋದು ಹೇಳಿ ನಾನು ಕಾರ್ಯಕರ್ತರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಮಾತಾಡಿದವರು JDS ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಶಾ ಜಮೀರ್ ಅವರು. ಅವರ ಅಭಿಪ್ರಾಯದಲ್ಲಿ JDS ಮುಸ್ಲಿಮರಿಗೆ ಪರ್ಯಾಯ ಪಾರ್ಟಿ. ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡಿದೆ, ಅಲ್ಪಸಂಖ್ಯಾತರನ್ನು ಅಂದ್ರೆ ಮುಸ್ಲಿಮರನ್ನು ಮೋಸ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫ ಮಂಜಿ. ಜೈ ಹಿಂದ್.